ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡ್ಯಾಡ್, ಇದನ್ನೆಲ್ಲ ನಾನು ಹೇಗೆ ಅರಗಿಸ್ಕೊಳ್ಳಿ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಡ್ಯಾಡ್. ಒಂಥರ ಬಾಯ್ ಕಟ್ಟಾಗ ಆಗ್ತಿದೆ. ಮನುಷ್ಯ ಇಷ್ಟು ಕೀಳ್ಮಟ್ಟಕ್ಕೂ ಇಳಿತಾನ ಡ್ಯಾಡ್? ಇದು ಕಲಿಯುಗ ಕಣಮ್ಮ. ಪುಣ್ಯಕ್ಕಿಂತ ಪಾಪದ ರಾಯಭಾರನೇ ಜಾಸ್ತಿ. ಅಲ್ಲ ಡ್ಯಾಡ್, ಬರೀ ದೇವಸ್ಥಾನದಲ್ಲಿ ಮೊದಲನೇ ಮರ್ಯಾದೆ ಸಿಗೋದಕ್ಕೋಸ್ಕರ ನಮ್ ತಾತನ್ನ ಸಾಯಿಸ್ತಾರೆ ಅಂದ್ರೆ ಅವರೆಲ್ಲ ಮನುಷ್ಯರ ಡ್ಯಾಡ್? ಅಲ್ಲ ಡ್ಯಾಡ್, ನಮ್ ವಂಶಕ್ಕೆ ಸಿಗ್ಬೇಕಾಗಿರೋ ಮರ್ಯಾದೆನೆಲ್ಲ ಕಿತ್ಕೊಂಡು ಅವ್ರಗಳ್ ಮೆರಿತಾ ಇದಾರಲ್ಲ, ಇದೆಲ್ಲ ಊರೂರ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಡ್ಯಾಡ್? ಅಥವಾ ಅವ್ರಿಗೆಲ್ಲ ಕಾಣಿಸೋದಕ್ಕೆ ಇವ್ರು ಬಿಡ್ತಾ ಇಲ್ವಾ? ಮಗಳೇ, ಹಣ ಮತ್ತು ಕಣ್ಣೀರಿಗೆ ಎಷ್ಟು ಶಕ್ತಿ ಇರುತ್ತೆ ಎಂದು ಗೊತ್ತಾ? ಅದು ಎಲ್ಲರ ಬಾಯನ್ನು ಮುಚ್ಚಿಸ್ಬಿಡುತ್ತೆ. ಡ್ಯಾಡ್, ಆ ವಸುಂಧರ ಸದ್ಯಕ್ಕೆ ಸತ್ಯನ ಮುಚ್ಚಾಕ್ಬೋದು, ಆದ್ರೆ ಸಾಯಿಸೋದಿಕ್ಕಾಗೋದಿಲ್ಲ. ನಿಜ ಕಣಮ್ಮ. ಪ್ರತಿ ವರ್ಷ ದೇವಸ್ಥಾನದಲ್ಲ ವಿಶೇಷ ಪೂಜೆ ಆದಾಗ ನನಗಿದೆಲ್ಲ ನೆನಪಾಗತ್ತೆ. ನನ್ನ ಮಕ್ಕಳಿಗೆ ಸಿಗಬೇಕಾಗಿದ್ದ ಮರ್ಯಾದೆ ಆ ವಸುಂಧಂಗೆ ಸಿಗ್ತಿದೆ. ಅದನ್ನ ನೆನೆಸ್ಕೊಂಡ್ರೆ ಬೇಜಾರಾಗತ್ತಮ್ಮ. ಡ್ಯಾಡ್, ನಮ್ ಗೌರವಕ್ಕಿಂತ ಹೆಚ್ಚಾಗಿ ನಮ್ಮ ಅಸ್ತಿತ್ವನೇ ಕಳ್ಕೊಂಡ್ಬಿಟ್ಟಿದೀವಿ ಡ್ಯಾಡ್. ನಾವು ಸಂಚು ಮಾಡಿ ನಮ್ ತಾತನ್ ಆಸ್ತಿ, ಅಂತಸ್ತು, ಎಸ್ಟೇಟು, ಗೌರವ ಎಲ್ಲನೂ ಕಿತ್ಕೊಂಡಿದ್ದಾಳಲ್ಲ ಆ ವಸುಂಧರ. ಅವ್ಳು ಎಂತ ಕ್ರೂರ ಇರ್ಬೇಕು ಡ್ಯಾಡ್? ಅಂತೋಳ್ ಮನೇಲಿ ನಮ್ಮ ಅಕ್ಕ ಅದ್ ಹೇಗಿದ್ದಾಳೆ ಅಂತ ನನಗ್ ಭಯ ಶುರು ಆಗಿದೆ. ಇಷ್ಟು ದಿನ ಏನೋ ಬರೀ ಕಾಂಟ್ರವರ್ಸಿ ಇದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಇದು ಕಾಂಟ್ರವರ್ಸಿ ಅಲ್ಲ ಡ್ಯಾಡ್, ಕಾನ್ಸಿಕ್ವೆನ್ಸಸ್. ಹೌದಮ್ಮ, ಬೇಕು ಅಂತ ಸೃಷ್ಟಿ ಮಾಡಿರೋ ಕಾನ್ಸಿಕ್ವೆನ್ಸಸ್. ಆದ್ರೆ ಇದು ತುಂಬಾ ದೊಡ್ಡ ಅನ್ಯಾಯ ಡ್ಯಾಡ್. ಈ ಅನ್ಯಾಯಕ್ಕೆ ನಾವು ಕಾನೂನು ಪ್ರಕಾರ ನ್ಯಾಯ ಪಡ್ಕೊಳ್ಳೇಬೇಕು. ಕಾನೂನಿಗೂ ಶಿಕ್ಷೆ ಕೊಡಕ್ಕೂ ಒಂದೇ ಒಂದ್ ಬೇಕಮ್ಮ, ಸಾಕ್ಷಿ. ಆದ್ರೆ ಇವ್ರು ಮಾಡಿರೋ ಮೋಸಕ್ಕೆ ಯಾವ ಸಾಕ್ಷಿನೂ ಇಲ್ಲಮ್ಮ. ಯಾಕಿಲ್ಲ ಡ್ಯಾಡ್? ಆ ದೇವ್ರೇ ಇದಾನಲ್ಲ, ಅವನಿಗಿಂತ ದೊಡ್ಡ ಸಾಕ್ಷಿ ಬೇಕಾ? ಅದು ಒಂದೇ ನಂಬಿಕೆ ಕಣಮ್ಮ. ನಾನು ಇವತ್ತು ಜೀವಂತವಾಗಿಟ್ಟಿರೋದು. ಮನುಷ್ಯ ಮಾಡಿರೋ ಕೋರ್ಟಲ್ಲಿ ಸಾಕ್ಷಿ ಕರೆಕ್ಟ್ ಆಗಿರ್ಬೇಕಮ್ಮ. ಆದ್ರೆ ಭಗವಂತ ಮಾಡಿರೋ ಕೋರ್ಟಲ್ಲಿ ಮನಸಾಕ್ಷಿ ಸರಿಯಾಗಿರ್ಬೇಕು. ಅವನಿಗಿಂತ ದೊಡ್ಡ ಜಡ್ಜ್ ಯಾರಿದಾರಮ್ಮ? ನಿಜ ಡ್ಯಾಡ್, ಆ ದೈವ ಕೊಡೋ ದೊಡ್ಡ ಶಿಕ್ಷೆಗಿಂತ ಬೇರೆ ಯಾವ ಶಿಕ್ಷೆನೂ ಇಲ್ಲ. ಸೂರ್ಯಂಗೂ ಗ್ರಹಣ ಹಿಡಿಯತ್ತೆ, ಆದ್ರೆ ಅದು ಬಿಟ್ಟ ಮೇಲೆ ಅವನ್ ಪ್ರಖರತೆ ಇನ್ನೂ ಹೆಚ್ಚಾಗತ್ತಲ್ಲ, ಹಾಗೆ. ಮಗಳೇ, ಆ ದೇವ್ರು ಈ ವಸುಂಧ ಮಾಡ್ತಿರೋದನ್ನೆಲ್ಲ ನೋಡ್ತಾನೆ ಇದ್ದಾನೆ. ಇಲ್ಲಿವರೆಗೂ ಸಹಿಸ್ಕೊಂಡಿರ್ಬೋದು, ಆದ್ರೆ ಒಂದಿನ ಬರುತ್ತೆ ಆ ದೇವ್ರು ಖಂಡಿತ ಶಿಕ್ಷೆ ಕೊಟ್ಟೆ ಕೊಡ್ತಾನೆ. ಮಗಳೇ, ಈಗ ಟೈಮ್ 11:30. ಅಲ್ಲಿ ಅಮಾವಾಸ್ಯೆ ಪೂಜೆ ಆಗ್ತಾ ಇರತ್ತೆ. ದೇವರಿಗೆ ಆರತಿ ಮಾಡ್ತಿರ್ತಾರೆ. ಆ ಆರತಿನೇ ಮುಂದೊಂದು ದಿನ ವಸುಂಧರಂಗೆ ಉರಿಯೋ ಜ್ವಾಲೆ ಆಗತ್ತೆ. ದೇವ್ರ ಕಿವಿಗೆ ಬೀಳೋ ಆ ಗಂಟೆ ನಾದ ಅವಳು ಎದೆನ ನಡುಗ್ಸತ್ತೆ. ನಮಗೆ ಅನ್ಯಾಯ ಮಾಡಿರೋ ಪಾಪ ಅವಳನ್ನ ಕಾಡುತ್ತೆ. ಅದು ಅವಳು ಸರ್ವನಾಶಕ್ಕೆ ದಾರಿ ಮಾಡಿಕೊಡುತ್ತೆ. ದೇವರೇ, ನಿನ್ನ ನಂಬಿ ಬಂದಂಥ ಮಕ್ಕಳನ್ನ ಈ ರೀತಿ ಎದುರಿಸಿದ್ರೆ ಹೇಗೆ?
ನಿನ್ನ ಮಕ್ಕಳನ್ನ ನೀನು ನಡೆದಿರೋಲ್ಲಿ ಬಿಟ್ಬಿಟ್ರೆ ಅವ್ರನ್ನ ಕಾಪಾಡೋರು ಯಾರು? ನೀನೇ ಕಾಪಾಡಬೇಕಮ್ಮ.